ನೀರಿನ ಬಿಲ್ಗಾಗಿ ಸಿದ್ಧಗಂಗಾ ಮಠಕ್ಕೆ ಪತ್ರವನ್ನ ಬರೆಯಲಾಗಿತ್ತು. 70 ಲಕ್ಷ ಬಿಲ್ ಅನ್ನ ಕಟ್ಟಬೇಕು ಅಂತ ಹೇಳಿ ಕೆಐಎಡಿಬಿಗೆ ನೋಟಿಸ್ ಅನ್ನು ಕೂಡ ಕೆಐಎಡಿಬಿ ಕೊಟ್ಟಿತ್ತು ಸಿದ್ಧಗಂಗಾ ಮಠಕ್ಕೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನೋಟಿಸ್ ಅನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಇದು ಏಪ್ರಿಲ್ 6ರಂದು ಮಠಕ್ಕೆ ಕೆಐಎಡಿಬಿಯಿಂದ ನೋಟಿಸ್ ಅನ್ನ ನೀಡಲಾಗಿರೋದು. ದೇವರಾಯನ ಪಟ್ಟಣದ ಕೆರೆಯ ನೀರನ್ನ ಪಡೆದಿದ್ದಕ್ಕೆ ಬಿಲ್ ಅನ್ನ ನೀಡಲಾಗಿತ್ತು. 2023-24ನೇ ಸಾಲಿನ ನೀರಿನ ಬಿಲ್ ಪಾವತಿ ಮಾಡಬೇಕು ಅನ್ನುವಂತಹ ಪತ್ರವನ್ನ ಬರೆಯಲಾಗಿತ್ತು, ಅಂದ್ರೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಕೆಐಎಡಿಬಿ ಅಧಿಕಾರಿಗಳು ಪೈಪ್ಲೈನ್ ಮೂಲಕ ಹೊನ್ನೇನಹಳ್ಳಿಯಿಂದ ದೇವರಾಯ ಪಟ್ಟಣದ ಕೆರೆಗೆ ನೀರು ಹರಿಸಿದ್ರು. ಈ ಕೆರೆಯಿಂದ ಮಾದನಾಯಕನಪಾಳ್ಯ ಕುಂದೂರು ಗ್ರಾಮಕ್ಕೆ ನೀರು ಪೂರೈಕೆ ಆಗಲಿದೆ. ಇದೇ ಕೆರೆಯಿಂದ ಸಿದ್ಧಗಂಗಾ ಮಠಕ್ಕೆ ನೀರನ್ನ ಕೊಡಲಾಗಿತ್ತು. ಹಾಗಾಗಿ ಆ ನೀರಿನ ಬಿಲ್ ಅನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿ ನೋಟಿಸ್ ಅನ್ನ ಏಪ್ರಿಲ್ನಲ್ಲಿ ಕೊಟ್ಟಿತ್ತು. ಇದೀಗ ಈ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನೀರಿನ ಬಿಲ್ಗಾಗಿ ಸಿದ್ಧಗಂಗಾ ಮಠಕ್ಕೆ ಪತ್ರವನ್ನ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ. ಸೊ ಈಗಾಗಲೇ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಸಿದ್ಧಗಂಗಾ ಶ್ರೀಗಳು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಠಕ್ಕೆ ಪತ್ರ ಬಂದಿರೋದು ನಿಜ ಅಂತ ಹೇಳಿದ್ದಾರೆ ಶ್ರೀಗಳು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹರಿಸಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೇವೆ ಅಂತ ಹೇಳಿ ಚಾಮರಾಜನಗರದಲ್ಲಿ ಸಿದ್ಧಗಂಗಾ ಶ್ರೀಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏಪ್ರಿಲ್ನಲ್ಲಿ ನೋಟಿಸ್ ಅನ್ನ ನೀಡಲಾಗಿತ್ತು. ಪತ್ರ ಬರೆದಿರೋದನ್ನ ಒಪ್ಪಿಕೊಂಡಿದ್ದಾರೆ ಸಿದ್ಧಗಂಗಾ ಶ್ರೀಗಳು. ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನ ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನ ಪರಿಹಾರ ಮಾಡಿ. ಇನ್ನು ಸಿದ್ಧಗಂಗಾ ಮಠಕ್ಕೆ ಬಿಲ್ ವಿಚಾರವಾಗಿ ನೋಟಿಸ್ ಕೊಟ್ಟ ವಿಚಾರದ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಿಟಿ ರವಿ. ಮಠಗಳಿಗೆ ಕೊಡುವ ಪರಂಪರೆ ನಮ್ಮಲ್ಲಿದೆಯೇ ಹೊರತು ಮಠದಿಂದ ಕಿತ್ಕೊಳ್ಳೋದು ಯಾವ ಸೀಮೆಯ ಪರಂಪರೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿಟಿ ರವಿ ಅವರು. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಠಗಳು ಅನ್ನದಾಸೋಹ ಶಿಕ್ಷಣವನ್ನ ಕೊಡ್ತಾ ಇವೆ, ನೋಟಿಸ್ ಅನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಸಿಟಿ ರವಿ ಅವರು ಆಗ್ರಹವನ್ನ ಮಾಡಿದ್ದಾರೆ. ಮಠಗಳಿಗೆ ಕೊಡುವಂತಹ ಪರಂಪರೆ ನಮ್ಮಲ್ಲಿದೆ, ಆದ್ರೆ ಮಠಗಳಿಂದನೇ ಕಿತ್ಕೊಳ್ಳುವಂತಹ ಪರಂಪರೆ ನಮ್ಮಲ್ಲಿ ಇಲ್ಲ. ಈಗಾಗಲೇ ತ್ರಿಕಾಲ ದಾಸೋಹಗಳನ್ನು ಕೂಡ ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈಗಾಗಲೇ ಅಕ್ಷರ ದಾಸೋಹ ಆಗಿರ್ಬೋದು, ಇನ್ನೊಂದು ಕಡೆ ಈಗ ಅನ್ನ ದಾಸೋಹ ಮಾಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಮಠದಿಂದ ಈ ರೀತಿಯಾಗಿ ಕಿತ್ಕೊಳ್ಳುವಂತಹ ಒಂದು ಪರಂಪರೆ ಯಾವುದು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿಟಿ ರವಿ. ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ, ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದು ಯಾವ ಸೀಮೆದಪ್ಪ? ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ? ಮಠಕ್ಕೆ ಕೊಡುವ ಇದು ಸರ್ಕಾರದ ವಿರುದ್ಧ ಈಗಾಗಲೇ ಸಿಟಿ ರವಿ ಅವರು ಕೇಳಿರುವಂತಹ ಪ್ರಶ್ನೆ. ಮಠಗಳಿಗೆ ನಾವು ಕೊಡ್ತೀವಿಯೇ ಹೊರತು ನಾವು ಅವುಗಳಿಂದ ಕಿತ್ತುಕೊಳ್ಳುವಂತಹ ಪರಂಪರೆ ಇಲ್ಲ. ಹಾಗಾದ್ರೆ ಸರ್ಕಾರ ಎಲ್ಲಿಗೆ ಬಂದು ತಲುಪಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಿದ್ಧಗಂಗಾ ಮಠದ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೆಐಎಡಿಬಿ ನೋಟಿಸ್ ಕೊಟ್ಟಿರುವ ವಿಚಾರ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ 70 ಲಕ್ಷ ನೀರಿನ ಬಿಲ್ ಅನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಕೆಐಎಡಿಬಿ ಏಪ್ರಿಲ್ ತಿಂಗಳಲ್ಲಿ ಮಠಕ್ಕೆ ನೋಟಿಸ್ ಅನ್ನು ಕೂಡ ಕೊಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಸಿದ್ಧಗಂಗಾ ಶ್ರೀಗಳು ಕೂಡ ಒಪ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಇದರ ಬಗ್ಗೆ ಗೊತ್ತಿಲ್ಲ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನಾನು ವಿಚಾರ ಮಾಡ್ತೀನಿ. 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 ಗೊತ್ತಿಲ್ಲ, ನಾನು ವಿಚಾರ ಅದನ್ನು ವೆರಿಫೈ ಮಾಡ್ತೇನೆ. ನಾನು ವಾಪಸ್ ಹೋದ್ಮೇಲೆ ಯಾರು ಜಿಲ್ಲಾಡಳಿತ ಕೊಟ್ಟಿದೆಯಾ ಅಥವಾ ಕೆಐಎಡಿಬಿನವ್ರು ಕೊಟ್ಟಿದ್ದಾರೆ ವೆರಿಫೈ ಮಾಡಿ ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಳ್ತೀನಿ. ಸ್ವಾಮೀಜಿ ಆ ರೀತಿ ಹೇಳಿದರೆ ಅವರು ಸರಿಯಾಗಿ ಹೇಳಿರ್ತಾರೆ. ಅದನ್ನು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ತೀನಿ.
ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿಯಿಂದ ನೋಟಿಸ್ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸುದ್ದಿ ಆಗ್ತಾ ಇದ್ದಂತೆ ಸಚಿವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಸಚಿವ ಎಂಬಿ ಪಾಟೀಲ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೆಐಎಡಿಬಿ ನೋಟಿಸ್ ಅನ್ನ ಕೊಟ್ಟಿದ್ದು ಈಗಾಗಲೇ ನೀರಿನ ಬಿಲ್ ಅನ್ನ ಪಾವತಿ ಮಾಡಬೇಕು, ಅಂದ್ರೆ ಇದರಲ್ಲಿ ಈಗ ಕರೆಂಟ್ ಬಿಲ್ ಪಾವತಿ ಆಗಬೇಕಾಗುತ್ತೆ ನೀರನ್ನ ಬಳಕೆ ಮಾಡಿಕೊಂಡಿದ್ದಕ್ಕೆ ಅನ್ನುವ ಕುರಿತಾಗಿ ಈಗ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಠದವರು ನೀರು ಬಳಸಿಕೊಂಡಿದ್ದು ತಪ್ಪಿಲ್ಲ, ವಿದ್ಯಾರ್ಥಿಗಳಿಗಾಗಿ ನೀರನ್ನ ಬಳಸಿಕೊಂಡಿದ್ದಾರೆ, ಮುಂದೆಯೂ ನೀರನ್ನ ಬಳಸಿಕೊಂಡ್ರು ತಪ್ಪಿಲ್ಲ. ನಮಗೆ ಮಠದ ಬಗ್ಗೆ ಅಪಾರವಾದ ಗೌರವ ಇದೆ, ಸಂಬಂಧಪಟ್ಟ ಅಧಿಕಾರಿಗೆ ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ನ್ಯೂಸ್ 18ಗೆ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಮಠದ ಬಗ್ಗೆ ಅಪಾರ ಗೌರವ ಇದೆ, ಅವರು ನೀರನ್ನ ಬಳಸಿಕೊಂಡಿದ್ದು ತಪ್ಪಲ್ಲ ಅಂತ ಹೇಳಿದ್ದಾರೆ. ಸೊ ಎಂಬಿ ಪಾಟೀಲ್ರನ್ನ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ, ನೋಡೋಣ. 70 ಲಕ್ಷ ವಿದ್ಯುತ್ ಬಿಲ್ ಕಟ್ಟುವಂತೆ ಕೆಐಎಡಿಬಿಯಿಂದ ಸಿದ್ಧಗಂಗಾ ಮಠಕ್ಕೆ ನೋಟಿಸ್ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಇದ್ದಾರೆ. ಮಾತನಾಡಿಸಿ ಬನ್ನಿ ಸರ್. ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿಯಿಂದ ನೋಟಿಸ್ ಕೊಟ್ಟಿದ್ದಾರೆ. ನೋಡಿ, ಸಿದ್ಧಗಂಗಾ ಮಠ ಭಾರತ ದೇಶದಲ್ಲಿ ನಾವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ಮಠ, ಅದು ಶ್ರೇಷ್ಠ ಮಠ. ಇವತ್ತು ಪ್ರತಿ ವರ್ಷ 10,000 ಮಕ್ಕಳಿಗೆ ಜಾತಿ ಧರ್ಮ ನೋಡದೆ ಅವ್ರಿಗೆಲ್ಲರಿಗೂ ಕೂಡ ವಸತಿ, ಶಿಕ್ಷಣ, ಊಟವನ್ನು ಕೊಡುವಂಥದ್ದು. ಬಡವರ ಪಾಲಿಗೆ ಇವತ್ತೊಂದು ದಿವಸ ಲಕ್ಷಾಂತರ ಮಕ್ಕಳಿಗೆ ಅದರಿಂದ ಆ ಮಠದಿಂದ ಇವತ್ತೊಂದು ದಿವಸ ತಮ್ಮ ಬಾಳನ್ನು ಇವತ್ತೊಂದು ದಿವಸ ರೂಪಿಸ್ಕೊಂಡಿದ್ದಾರೆ, ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ಅಂಥವ್ರಿಗೆ ಇವತ್ತೊಂದು ದಿವಸ ಈ ರೀತಿ ನೀರನ್ನು ಬಳಕೆ ಮಾಡಲಾರ್ದೆ ಏನಾದರೂ ನೋಟಿಸ್ ಇದು ಕೊಟ್ಟಿದ್ದರೆ ಅವ್ರ ಮೇಲೆ ಸ್ಪಷ್ಟೀಕರಣ ಕೇಳಿಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಆ ಇಂಜಿನಿಯರ್ಸ್ ಮೇಲೆ ಇದು ಏಪ್ರಿಲ್ನಲ್ಲಿ ಆಗಿರುವಂಥ ಘಟನೆ. ಎರಡನೇದಾಗೆ ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಮ್ಮ ಸಿಇಗೆ ಮತ್ತು ಸಿಒಗೆ. ನೀರನ್ನು ಬಳಕೆ ಮಾಡಿದರೂ ಕೂಡ ತಪ್ಪಲ್ಲ ಅದು. ಅದೇನು ಅವರೇನು ಇದಕ್ಕೆ ಬಳಸ್ಕೊಳ್ಳೋಲ್ಲ, ಮಕ್ಕಳ ಸಲುವಾಗಿ ಬಳಸ್ಕೊತಾರೆ. ಬಳಸ್ಕೊಂಡಿದ್ರು ಕೂಡ 70 ಲಕ್ಷ ಏನು ನೀವು ಕ್ಲೇಮ್ ಮಾಡಿದರೆ ಅದನ್ನು ನಾವು ವೇವ್ ಮಾಡ್ತೀನಿ, ನಾನು ಫೈಲ್ ಕಳಿಸಿ ಅಂತ ಹೇಳಿದ್ದೀನಿ. ಮುಂದೇನೂ ಕೂಡ ಅವರಿಗೆ ನೀರು ಬೇಕಾಗಿದ್ದರೆ ನೀರನ್ನು ಪಡೆದುಕೊಳ್ಳಿ, ₹1 ಏನೋ ಅವ್ರು ಕೊಡಬೇಕಾಗಿಲ್ಲ ಅಂತ ಮಾತಾಡ್ತಾರೆ. ಇಂಥದ್ದೊಂದು ಪ್ರಮಾದ ಯಾಕೆ ಸೃಷ್ಟಿ ಆಯ್ತು ಸರ್? ಗೊತ್ತಿಲ್ಲ ನನಗೆ. ಏನೋ ಯಾಕೆ ರುಟೀನಾಗಿ ಅವ್ರು ತಮ್ಮ ಕರ್ತವ್ಯ ನಿಭಾಯಿಸ್ತಿರ್ತವೆ, ಎಲ್ಲರಿಗೂ ಕೂಡ ಕಲೆಕ್ಷನ್ ಮಾಡುವಂಥದ್ದು ಇದು ಮಾಡ್ತಿರ್ತಾರೆ ಅವರು. ಆ ರೂಟಿ ಆದರೂ ನೋಡ್ಕೋಬೇಕಾಗಿತ್ತು. ಇಲ್ಲಿ ಮಠದ ವಿಚಾರ ಬಂದಾಗ ಸ್ವಲ್ಪ ಸೂಕ್ಷ್ಮತೆ ಇರ್ತದೆ. ನೀವು ಕೆಐಡಿಬಿದವ್ರು ಯಾರೋ ದುಡ್ಡು ಕಟ್ಟಿಲ್ಲ, ಅವ್ರ ಮೇಲೆ ನೀವು ಕೊಟ್ಟರು ತೊಗೊಳ್ಳಿ, ಅವ್ರಿಗೆ ನೀವು ಇದು ಮಾಡಲಿಕ್ಕೆ ಆಗೋದಲ್ಲ. ಕೆಐಡಿಬಿ ಯಾರೋ ನಿವೇಶನ ಪಡ್ಕೊಂಡಿದ್ದಾರೆ. ಆದ್ರೆ ಮಠದ ಮಾಡುವಾಗ ಸ್ವಲ್ಪ ವಿಚಾರ ಮಾಡ್ಕೋಬೇಕಾಗಿತ್ತು. ಯಾಕೆ ಕೊಟ್ಟಿದ್ದಾನೆ ಏನು ಗೊತ್ತಿಲ್ಲ ನನಗೆ. ನಾನು ಮಾಹಿತಿಯನ್ನು ಪಡ್ಕೋತೀನಿ, ಸ್ವಾಮೀಜಿ ಅವ್ರ ಕೂಡ ನಾನು ಮಾತಾಡ್ತೀನಿ. ಸೊ ಇದಿಷ್ಟು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರ ನೇರ ನುಡಿಗಳು. ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಸುವರ್ಣ ಸೌಧ.